ನಮಸ್ಕಾರ. ನಮ್ಮ ಹೆಸರು ಗೇನಾಬೈ ಗಂಡ ದುರ್ಗೇಶ್ ಚವಾಣ, ಕಲ್ಮೂರು ನಾಮನಾಯಕ್ ತಂಡ, ತಾಲೂಕಾ ಕಮಲಾಪುರ, ಜಿಲ್ಲೆ ಗುಲ್ಬರ್ಗ. ಕಲಬುರಗಿ ಜಿಲ್ಲೆಯಲ್ಲಿ ನಾನು ಮಾತಾಡೋದು ಯಾಕಂದರೆ ಸಾಂಸ್ಕೃತಿಕ ಇಲಾಖೆ ಆಫೀಸ್ದಂಗೆ ಹೋಗಿದ್ದು ನಾನು 2 ಸಲ. ನಾನು ಏನಂದರೆ ಲೆಟ್ರ್ ಬರೆದ ಕೇಸಿ ನಮ್ಮ ಸುಭಾಷ್ ಅವ್ರ ಅಂತ ನಮ್ಮ ಸರ್ ಆಫೀಸರ್ ಕೈಯಲ್ಲಿ ಕೊಟ್ಟಿದ್ದ ಒಂದು ರಿಸಿಪ್ಟ್ ಕೊಡ್ಬೇಕು. ಏನಾಯ್ತು ಅಂದರೆ ಸರ್ ನಮಗೇನು ರೆಸ್ಪಾನ್ಸ್ ಇಲ್ಲ ಅಂತ ನಾನು ಹೇಳಿದೆ ಅವ್ರಿಗೆ. ಒಂದು 3-4 ಸಲ ಹೋಗ್ಬೇಕು. ನನಗೇನು ಕೇಳೋಕೋಬೇಡ, ನಿನಗೇನು ನಾವು ನಮ್ಮ ಕಡೆ ಏನೂ ಇಲ್ಲ, ನಾ ಏನೂ ಉದ್ದೇಶ ನನಗೆ ಹೇಳೋದೇ ಅವಶ್ಯಕತೆ ಇಲ್ಲ ಅಂತಂದರು ಅವರು. ಅದೇ ಕಾರಣ ನಾನು ಯಾಕಂದ್ರೆ ಬಂದಿದ್ದೆ ಬೆಂಗಳೂರ ಮಂಜುನಾಥ್ ಸರ್ ಅವರಿಗೆ ನಾನು ಲೆಟ್ರ್ ನಿರ್ದೇಶಕರು ನಮ್ಮ ಮಂಜುನಾಥ್ ಸರ್ ಅವರಿಗೆ ಲೆಟ್ರ್ ನಾನು ಕೊಡಬೇಕಂತ ನಾನು ಇಲ್ಲಿ ಬಂದಿದ್ದ ಉದ್ದೇಶ. ಯಾಕಂದರೆ ನಮ್ಮ ಬಡವರ ಹೆಣ್ಮಕ್ಕಳಿಗೆ ಭಾಳಷ್ಟು ಸಮಸ್ಯೆ ಆಗ್ತಾಯಿದೆ. ನಾನು ಹ್ಯಾಂಡಿಕ್ಯಾಪ್ ಫಿಸಿಕಲ್ ಹೆಣ್ಮಕ್ಳ ಜೊತೆಯಲ್ಲಿ ನಾನು ಯಾಕಂದರೆ ನಮ್ಮ ಬಂಜಾರ ಸಮಾಜದಲ್ಲಿ ಅನ್ಯಾಯ ಆಗ್ತಾಯಿದೆ ಅಂತ ನಾನು ಸುಮಾರು ಸಾಲಿ ಗುಲ್ಬರ್ಗ ಡಿಸ್ಟಿಕ್ ನಮ್ಮ ಬಂಜಾರ ಸಾಂಸ್ಕೃತಿಕ ಇಲಾಖೆ ಆಫೀಸ್ ಹೋಗಿ ನಮ್ಮ ಸಾಬರಿಗೆ ನಾವು ರಿಕ್ವೆಸ್ಟ್ ಮಾಡ್ದಂದ್ರೆ ನಮ್ಮ ರೆಸ್ಪಾನ್ಸ್ ಇಲ್ದಸಿಂದ ನಾನು ಇಲ್ಲಿ ಬಂದಿದ್ದ ಉದ್ದೇಶ. ಯಾಕಂದರೆ ನಮಗೆ ಏನೋ ತಪ್ಪಾದ ಅಂದ್ರೂ ಇಲ್ಲಿಂದು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಆಫೀಸ್ನಲ್ಲಿ ಸಾಂಸ್ಕೃತಿಕ ಇಲಾಖೆ ಆಫೀಸ್ನಲ್ಲಿ ಏನದ ಅಂದರೆ ನಮಗಿಲ್ಲಿ ಬಗೆಹರಿಸ್ಕಿಸಿ ನಾವು ಮುಂದೆ ಏನೂ ಇದ್ದ ಅಂದರೂ ನಮ್ಮ ಟೀಮಿಗೆ ಒಳ್ಳೆ ಕಲಾ ತಂಡ ನಮ್ಮದು ಅಭಿವೃದ್ಧಿಲಿಂದು. ಯಾಕಂದರೆ ನಮಗೆ ಮುಂದುವರಿಸಬೇಕಂತ ನಾನು ಕಳಕಳಿಲಿಂದು ಸಮೀಕೊಳಿಸ್ಕೊತೇವೆ ನಮ್ಮ ಸಾಬರಿಗೆ. ಧನ್ಯವಾದ. ಯಾಕಂತ ಹೇಳಿ ನಾನು ಬಂಜಾರ ಸಮುದಾಯದ ಒಂದು ಸ್ವಾಭಿಮಾನಿ ಬಂಜಾರ ಹಾಗೂ ಕ್ರಾಂತಿಕಾರಿ ಬಂಜಾರನ ಅಂತ ಹೇಳ್ತಾರೆ ನಮ್ಮನ್ನು. ಈ ತಂಡ ಬಂದಿದೆಯಲ್ಲ, ಗುಲ್ಬರ್ಗ ಕಮಲಾಪುರ ತಾಲೂಕಿಂದ ಈ ತಂಡ ಬಂದಿದೆ. ಈ ತಂಡ ಒಳ್ಳೆ ಕಲಾವಿದರು, ನಮ್ಮ ಬಂಜಾರ ಸಂಸ್ಕೃತಿ ಕಲೆಯನ್ನು ಉಳಿಸಿ ಬೆಳೆಸುವಂಥ ಈ ತಂಡಕ್ಕೆ ಗುಲ್ಬರ್ಗದ ಸಂಸ್ಕೃತಿ ಇಲಾಖೆಯಲ್ಲಿ ಸರಿಯಾದ ರೆಸ್ಪಾನ್ಸ್ ಕೊಟ್ಟಿಲ್ಲ ಇವರಿಗೆ. ಆದ್ದರಿಂದ ಇವರು ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ. ಅಲ್ಲಿ ನಾನು ಅವ್ರಿಗೆ ಫೋನ್ ಮಾಡಿ ಕೂಡ ಸಹಾಯಕ ನಿರ್ದೇಶಕರಿಗೆ ಕೂಡ ನಾನು ಫೋನ್ ಮಾಡಿ ಹೇಳಿದ್ದೀನಿ, ನೀವು ಇವರಿಗೆ ಅನುಕೂಲ ಮಾಡಿಕೊಡಿ, ಇವರಿಗೆ ಕೆಲವು ಕಡೆ ತಂಡಗಳನ್ನು ಕಳಿಸ್ಕೊಡಿ, ಇವರಿಗೆ ನಿಮ್ಗೇನು ಯಾವ ಥರ ಬೇಕೋ ಆ ಥರ ಅನುಕೂಲ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಕೂಡ ಇವರಿಗೆ ಸರಿಯಾದ ರೀತಿಯಲ್ಲಿ ಅನುಕೂಲ ಮಾಡಿಕೊಟ್ಟಿಲ್ಲ. ಇವ್ರಿಗೆ ಲೆಕ್ಕಿಸಿಲ್ಲ ಸರಿಯಾಗಿ. ಹಾಗಾಗಿ ಇವ್ರೇನು ಮಾಡಿದ್ರು, ಮತ್ತೆ ಕರೆ ಮಾಡಿ ನಾನು ಕೇಳಿದಾಗ ನಾನು ಹೇಳಿದೆ, ನಮ್ಮ ನಿರ್ದೇಶಕರಿದ್ದಾರೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕರಿದ್ದಾರೋ ಅವ್ರಿಗೆ ಭೇಟಿ ಮಾಡಿ ಬಂದು ಅವ್ರಿಗೆ ದೂರು ಕೊಡಿ. ಯಾವುದೇ ಇಲಾಖೆಯಲ್ಲಿ, ಸಂಸ್ಕೃತಿ ಇಲಾಖೆ ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಇರಲಿ, ಕಲಾವಿದರಿಗೆ ಗೌರವ ಕೊಡೋದನ್ನು ಮೊದಲು ಕಲಿಬೇಕು. ಅವರಿಗೆ ತಂಡಗಳನ್ನು ಕೊಡಬೇಕು. ಅವ್ರಿಗೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಅನುಕೂಲವಾಗಿ ಮಾಡಿಕೊಡ್ಬೇಕು. ಈಗ ಏನಾಗ್ತಾ ಇದೆ ಅಂದರೆ, ಬರೋರೇ ಬರ್ತಿರ್ತಾರೆ. ಈ ನಮ್ಮ ಸಂಸ್ಕೃತಿ ಇಲಾಖೆಯಲ್ಲಿ ಏನಾಗಿದೆ ಅಂದರೆ, ಒಂದು ಕೊರತೆ ಇರೋರಿಗೆ ಕೊಡ್ತಾ ಇರ್ತಾರೆ, ಇರೋರಿಗೆ ಕೊಡ್ತಾರೆ. ಯಾಕೆ ಬೇರೆ ಯಾರು ಕಲಾವಿದರಿಲ್ವಾ? ಸಾಕಷ್ಟು ಜನ ಕಲಾವಿದರು ಕರ್ನಾಟಕದಲ್ಲಿದ್ದಾರೆ. ಹುಡುಕಬೇಕು, ಹೊಸಬರಿಗೆ ಚಾನ್ಸ್ ಕೊಡೋದನ್ನು ಕಲಿಬೇಕು. ಆವಾಗ ಎಲ್ರಿಗೂ ಅನುಕೂಲ ಆಗತ್ತೆ. ಈಗ ಏನಾಗ್ತಾಯಿದೆ ಅಂದರೆ, ಕೊಡೋರಿಗೆ ಕೊಡ್ತಿದ್ದಾರೆ, ಇದನ್ನು ನಿಲ್ಲಿಸಬೇಕು. ಇಲ್ಲಿರೋಂಥ ನಿರ್ದೇಶಕರಾಗಲಿ, ಈ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯ ಎಲ್ಲ ಅಧಿಕಾರಿಗಳಾಗಲಿ ಈ ನಮ್ಮ ಸಂದೇಶ ಏನು ಕೊಡ್ತಾಯಿದ್ರು ಅಂದರೆ, ಪ್ರತಿಯೊಬ್ಬರಿಗೂ ಕಲಾವಿದರಿಗೆ ಅನುಕೂಲ ಆಗಬೇಕು. ಅವರು ಆರ್ಕೆಸ್ಟ್ರಾ ಕಲಾವಿದರಾಗಿರ್ಬೋದು, ಸುಗಮ ಸಂಗೀತ ಕಲಾವಿದರಾಗಿರ್ಬೋದು, ಇನ್ನು ಇತರ ಯಾವುದೇ ಕಲಾವಿದರಾಗಿರ್ಬೋದು. ಆರ್ಕೆಸ್ಟ್ರಾ ಕಲಾವಿದರು ಕೂಡ ಇವತ್ತು ಮೂಲೆ ಗುಂಪು ಮಾಡಿಬಿಟ್ಟಿದ್ದಾರೆ. ಯಾಕೆ ಮಾಡಬಾರ್ದು? ಯಾಕೆ ಅವ್ರಿಗೆ ಆದಂಥ ಒಂದು ಕಟ್ಕೊಡಿ, ಅವ್ರಿಗೆ ಆದ ಅನುಕೂಲ ಮಾಡಿಕೊಡಿ ಅನ್ನೋದು ನಮ್ಮ ಇದಿದೆ ಇವತ್ತು. ಜಂಟಿ ನಿರ್ದೇಶಕರು, ಸಹಾಯಕ ನಿರ್ದೇಶಕರು ಅಂತ ಇದ್ದಾರೆ. ಅವರಿಗೆ ನಮ್ಮ ಮೇಡಮ್ ಗೇನಾಬೈ ಅವ್ರಿಗೆ ಕಳಿಸಿದ್ದೆ. ಹೋಗಿ ಮೇಡಮ್, ಅಲ್ಲಿ ನಾನು ಕೂಡ ಫೋನ್ ಮಾಡಿ ಮಾತಾಡಿದ್ದೀನಿ. ಇಲ್ಲ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಆಮೇಲೆ ಇವರಿಗೆ ಸರಿಯಾದ ರೆಸ್ಪಾನ್ಸ್ ಕೊಟ್ಟಿಲ್ಲ ಅಂತ ಹೇಳಿದ್ದಕ್ಕೆ ನಾನು ಇಲ್ಲಿ ಸಾಹೇಬರಿಗೆ ಮೀಟ್ ಮಾಡಬೇಕಂತ ಕರೆದಿರೋದು. ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ರಾಜ್ಯ ನಿರ್ದೇಶಕರಿದ್ದಾರಲ್ಲ, ಶ್ರೀಯುತ ಮಂಜುನಾಥ್ ಸಾಹೇಬ್ರವರು, ಅವರಿಗೆ ನಾವು ದೂರು ಕೊಡಬೇಕಂತಲೇ ಇವ್ರನ್ನ ಕರೆಸಿರೋದು. ಯಾವಾಗ ಕೇಳಿದಾಗ ಬರಲ್ವೋ ಅಂಥ ಸಮಯದಲ್ಲಿ ಬರದೇ ಇದ್ದಾಗ ನೀವು ಮತ್ತೊಂದು ತಂಡಕ್ಕೆ ನೀವು ಚಾನ್ಸ್ ಕೊಡಿ. ಅದು ಹಾಗೆ ಮಾಡ್ತಾ ಇಲ್ಲ, ಕೊಡೋರಿಗೆ ಕೊಡ್ತಿದ್ದಾರೆ. ಇದು ನಿಲ್ಲಿಸಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ಯಾವುದೇ ಕಾರಣಕ್ಕೆ ಮುಂದಿನ ದಿನಗಳಲ್ಲಿ ಕಲಾವಿದರಿಗೆ ತೊಂದರೆ ಆಗಬಾರ್ದು, ಯಾವ ಕಾರಣಕ್ಕೂ ತೊಂದರೆ ಆಗಬಾರ್ದು. ಎಲ್ಲ ಕಲಾವಿದರು, ಈ ಸಂಸ್ಕೃತಿ ಇಲಾಖೆಗೆ ಸಂಬಂಧಪಟ್ಟ ಎಲ್ಲ ಕಲಾವಿದರು ಜಾತಿ ಭೇದವಿಲ್ಲದೆ ನಾವೆಲ್ಲ ಒಂದೇ ಅಂತ ತಿಳಿದು ಎಲ್ರಿಗೂ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಅಲ್ಲಿ ಹೋಗೋರು ಜಾಗ ಕೊಡಿ.
ವೇಷಭೂಷಣ ಸಮೇತ ಕರೆಕ್ಟ್ ಇದು ಕರೆಕ್ಟ್ ಇವಾಗ ಯಾರು ಹ್ಯಾಂಡಿಕ್ಯಾಪ್ ಮೇಡಮ್ ಹೌದಾ? ಈ ದಿನ ಬಂಜಾರ ಕಲಾವಿದರು ಅವರಿಗೆ ಅನ್ಯಾಯ ಆಗಿದೆ ಎಂದು ಕನ್ನಡ ಭವನದ ಮುಂದೆ ಬಂದು ಅವರ ಅಳಲನ್ನು ತೋಡ್ಕೊಂಡು ಗೌರವಾನ್ವಿತ ನಿರ್ದೇಶಕರನ್ನು ಭೇಟಿ ಮಾಡಿ ತಮಗಾಗಿರುವಂಥ ಅನ್ಯಾಯದ ವಿರುದ್ಧ ಅವರ ಗಮನಕ್ಕೆ ತಂದು ಮುಂದೆ ನಮಗೆ ಅವಕಾಶಗಳು ನೀಡಬೇಕು. ಈ ಹಿಂದೆ ಎಲ್ಲ ಸಾಕಷ್ಟು ಅವಕಾಶಗಳನ್ನ ಕೇಳಿದ್ರೂ ಕೂಡ ಕಲಬುರಗಿ ಡಿವಿಷನ್ ಭಾಗದ ಜಂಟಿ ನಿರ್ದೇಶಕರು ಅಲ್ಲಿ ಭಾಗದ ಸಹಾಯಕ ನಿರ್ದೇಶಕರ ಬಳಿ ಹೋಗಿ ಅವರ ಅಹವಾಲನ್ನು ಹೇಳಿದ್ರೂ ಕೂಡ ಆ ಕಲಾವಿದರಿಗೆ ಯಾವುದೇ ಮನ್ನಣೆಯನ್ನು ನೀಡದೆ ತಾತ್ಸಾರ ಮನೋಭಾವನೆ ಮಾಡಿ ಅವರಿಗೆ ಯಾವುದೇ ಅವಕಾಶಗಳನ್ನ ನೀಡದೆ ಅವ್ರಿಗೆ ಅವಕಾಶ ವಂಚಿತರಾಗಿ ಮಾಡಿರೋ ಕಾರಣ ಅವರು ಅಲ್ಲಿಂದನೂ ಕೂಡ ಇಲ್ಲಿಂದ ಕನ್ನಡ ಭವನಕ್ಕೆ ಬಂದು ಮಾನ್ಯ ನಿರ್ದೇಶಕರ ಬಳಿ ಅವರ ಮನವಿಯನ್ನು ಸಲ್ಲಿಸ್ಲಿಕ್ಕೆ ಬಂದಿದ್ದಾರೆ. ಈಗಿರುವಂಥ ನಿರ್ದೇಶಕರು ಮಂಜುನಾಥ್ ಸರ್ ಅಂತ ಕಲಾವಿದರು ಪರವಾಗಿದ್ದಾರೆ, ಯಾವುದೇ ರೀತಿಯ ಒಂದು ತೊಂದರೆಯನ್ನು ನೀಡಲ್ಲ. ಕಾರಣ ಏನಪ್ಪ ಅಂತಂದರೆ ಕಲಬುರಗಿ ಡಿವಿಷನ್ನ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರ ಭಾಗದಲ್ಲಿ ಕಲಾವಿದರಿಗೆ ಅನ್ಯಾಯ ಆಗಬಾರ್ದು. ತಾವೇ ಸ್ವತಃ ನಿಂತು ಕಲಾವಿದರ ಕುಂದುಕೊರತೆಗಳು ಮತ್ತು ಅವರಿಗೆ ಸಿಗಬೇಕಾದಂಥ ಸರ್ಕಾರಿ ಸೌಲಭ್ಯಗಳ ಬಗ್ಗೆ ಭಾಳಷ್ಟು ಏನಿದೆ ಅವರ ಅಧಿಕಾರಾವಧಿಯಲ್ಲಿ ಸಹಾಯ ಮಾಡಲು ಎಲ್ಲ ಪ್ರಕಾರದ ಕಲಾವಿದರಿಗೆ ಸರಿಸಮಾನವಾಗಿ ಅವಕಾಶವನ್ನು ಕಲ್ಪಿಸಿಕೊಡಬೇಕು. ತಾವೇ ಸ್ವತಃ ಇಲಾಖೆಯ ಜಂಟಿ ನಿರ್ದೇಶಕರು ಮತ್ತು ಅಧಿಕಾರಿಗಳಿಗೆ ಸಲಹೆ ನೀಡಿ ಆಗ್ತಾ ಇರುವಂಥ ಕಲಾವಿದರಿಗೆ ಆಗ್ತಾ ಇರುವಂಥ ತೊಂದರೆಗಳನ್ನ ಸರಿಪಡಿಸ್ಬೇಕು ಅಂತ ಮಾನ್ಯ ಖರ್ಗೆ ಅವರಲ್ಲಿ ಮನವಿ ಮಾಡ್ಕೊಳ್ತೇನೆ. ಧನ್ಯವಾದ. ಗುಲ್ಬರ್ಗಾದಿಂದ ಬಂಜಾರ ಕಲಾವಿದರು ಬಂದು ತಮಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡಿ ಅಂತ ಹೇಳಿ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ. ಅವರಿಗೆ ಯಾವ ರೀತಿಯಾದಂತಹ ಕಲಾವಿದರಿಗೆ ಸಹಾಯವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಇಲಾಖೆ ವತಿಯಿಂದ ನಾನು ಪರಿಶೀಲನೆ ಮಾಡಿ ಅಗತ್ಯ ಕ್ರಮ ತಗೋತೀನಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.